ಸೃಷ್ಟಿ ಸ್ಥಿತಿ ಲಯಕರ್ತನಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೇಳಿರ್ತಕ್ಕಂಥ ಕೆಲವು ತಂತ್ರೋಕ್ತ ಮಂತ್ರೋಕ್ತ ವೇದೋಕ್ತ ಒಂದು ಹೋಮಗಳು. ಹೋಮಂ ಅತಿಶೀಘ್ರ ಫಲಂ ಅಂತ ಹೇಳ್ತಾರೆ. ಅಂದರೆ ಹೋಮಕ್ಕಿಂತ ಬೇಗ ಕೊಡುವಂಥ ಫಲ ಕೊಡುವಂಥದ್ದು ಬೇರೆ ಯಾವುದೂ ಇಲ್ಲ. ಆದ್ದರಿಂದ ನೀವು ತಂತ್ರ ಮಾಡಿ ಮಂತ್ರ ಮಾಡಿ ಯಂತ್ರ ಮಾಡಿ ಏನೇ ಮಾಡಿ ಒಂದು ಹೋಮ ಮಾಡಲೇಬೇಕು. ಅಷ್ಟ ಕಾಳಿ ಮಹಾಯಜ್ಞ, 8 ಕಾಳಿಯರು, 8 ಜನ ಕಾಳಿಯರು. ಪ್ರತ್ಯಂಗಿರಾ ದೇವಿ, ಪ್ರತ್ಯಂಗಿರೇ ಪರಬ್ರಹ್ಮ ಸ್ವರೂಪಿಣಿ ಅಂತ ಹೇಳ್ತೀವಿ ನಾವು. ಪರಬ್ರಹ್ಮನಷ್ಟು ಶಕ್ತಿ ಇರುವಂಥ ದೇವಿ ಪ್ರತ್ಯಂಗಿರ. ಎಂಥ ದುಷ್ಟನಾದರೂ ಕಟ್ಟಿ ಅವ್ರನ್ನ ನಾಶ ಮಾಡುವಂಥ ದೇವಿ ಪ್ರತ್ಯಂಗಿರ. ಅವಳು ಮೊದಲನೇ ಕಾಳಿ. ಒಂದು ಸಲ ಯಾರು ಇದಕ್ಕೆ ಭಾಗವಹಿಸ್ತಾರಲ್ಲ ಹೋಮಕ್ಕೆ, ಅವರಿಗೆ ಜೀವನದಲ್ಲಿ ಒಂದು ಕಷ್ಟ ನಷ್ಟ, ಅವರ ಜೀವನದಲ್ಲಿ ಮಾಡುವಂಥ ಎಲ್ಲ ಕೆಲಸದಲ್ಲೂ ವಿಜಯ ಆಯಿತಾ. ಒಂದು ಮದುವೆ ಆಗಲಿ, ಮಕ್ಕಳಾಗಲಿ, ಅವ್ರು ಕಟ್ಟುವಂಥ ಒಂದು ಮನೆ ಅಥವಾ ಅವರು ಮಾಡುವಂಥ ಕೆಲಸದಲ್ಲಿ ಎಲ್ಲರೂ ಅಲ್ಲಿ ಅನುಕೂಲವಾಗುವಂಥ ಒಂದು ಯಜ್ಞ ಇದು. ಅಷ್ಟಮಹಾಕಾಳಿ ಯಜ್ಞ. ನಮಸ್ಕಾರ ವೀಕ್ಷಕರೇ. ಸರ್, ಈಗ ಹೋಮಗಳ ಬಗ್ಗೆ ಒಂದಷ್ಟು ಇದಕ್ಕೂ ಮೊದಲು ಬಿಫೋರು ನಮ್ಮ ಪೂರ್ವಿಕರು, ಯಾಕಂದರೆ ಯಜ್ಞ ಯಾಗಾದಿಗಳು ಹೋಮಗಳು ಅವನು ಅಂದರೆ ಈ ಲೋಕ ಕಲ್ಯಾಣಕ್ಕೋಸ್ಕರ, ಹೌದು, ಪ್ರಪಂಚದ ಒಂದು ಕ್ಷೇಮಾಭಿವೃದ್ಧಿಗೋಸ್ಕರ ಯಜ್ಞ ಹೋಮಗಳು ಋಷಿ ಮುನಿಗಳು ಮಾಡ್ತಾಯಿದ್ರು. ಸೊ ಈಗಲೂ ಕೂಡ ಈ ಹೋಮಗಳು ಲೋಕ ಕಲ್ಯಾಣಕ್ಕೋಸ್ಕರನೇ ನಡೀತವೆ. ಎಲ್ಲರೂ ಜನಕ್ಕೆ ಲೋಕ ಕಲ್ಯಾಣಕ್ಕೆ ಎಲ್ಲರದು ಸರ್ವೇ ಜನ ಸುಖಿನೋ ಭವಂತು ಅಂತ ನಾವೇನೇ ಅಂತೀವಿ. ಸೊ ಎಲ್ಲರೂ ಯಜ್ಞ ಹೋಮಗಳೇನೇ ಮಾಡಿದ್ರು ಅದು ಲೋಕಕ್ಕೆ ಸಮರ್ಪಣೆ, ಅದು ಅಭಿವೃದ್ಧಿಗೋಸ್ಕರ ಇಲ್ಲ ಶ್ರೇಯಸ್ಗೋಸ್ಕರ. ಇದು ಕಾಮನ್ನಾಗಿ ನಮಗೆ ಗೊತ್ತಿರೋದು. ನೀವು ಕೂಡ ಕೆಲವೊಂದಷ್ಟು ಹೋಮಗಳನ್ನ ಮಾಡಿಸಿದ್ದೀರಾ. ಸ್ಪೆಷಲಿ ಈ ಹೋಮಗಳ ಉದ್ದೇಶ ಏನಿರಬೇಕು, ಈ ಹೋಮಗಳು ಮಾಡೋದ್ರಿಂದ ಈ ಲೋಕಕ್ಕೆ ಏನು ಒಳ್ಳೆಯದಾಗುತ್ತೆ, ಸ್ಪೆಷಲಿ ನಮಗೆ ಅದರಿಂದ ಯಾರು ಮಾಡ್ತಾರೆ ಹೋಮಗಳನ್ನ ಅವ್ರಿಗೇನೆಲ್ಲ ಲಾಭಗಳು, ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡಿ. ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅರವಿಂದ್ ಸರ್, ವಿಶೇಷವಾಗಿ ಯಜ್ಞ ಹೋಮ ಹವನ ಅಂತೆಲ್ಲ ಕರಿತೀವಿ ನಾವು. ಈ ಯಜ್ಞ ಅಂತಕ್ಕಂಥದ್ದು ಅಥವಾ ಹೋಮ ಅಂತ ನೀವು ಕರೀರಿ ಅಥವಾ ಹವನ ಅಂತೇಳಿ ಕರೀರಿ, ಈ ಯಜ್ಞದಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಫಲ ಇದೆ. ಹೇಗೆ ಈ ಫಲ ಬರುತ್ತಂದರೆ, ನಾವು ಮಾಡೋವಂಥ ಒಂದು ತಂತ್ರ ಕರೆಕ್ಟಾಗಿರಬೇಕು. ಹೆಂಗೆ ನಾವು ಆ ಹೋಮವನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ, ಯಾವ ದೇವ್ರನ್ನ ಆಹ್ವಾನ ಮಾಡ್ತೀವಿ, ಮತ್ತು ಆ ಹೋಮದಲ್ಲಿ ನಾವು ಏನೆಲ್ಲ ಅದರಲ್ಲಿ ಬಳಸ್ತೀವಿ ಆಯಿತಾ. ಹೋಮಕ್ಕೆ ಒಂದು ಎನರ್ಜಿ ಅಂದರೆ ಯಾವ ಥರ ಎನರ್ಜಿಯನ್ನು ಕೊಡುವಂತಹ ಒಂದು ಶಕ್ತಿ ಎಲ್ಲಿಟ್ಟಿರ್ತೀವಿ ನಾವು, ಈ ಥರ ಎಲ್ಲ ಕ್ರಮ ಇದೆ. ಅದನ್ನು ತಂತ್ರ ಅಂತ ಕರಿತೀವಿ. ತಂತ್ರ ಅಂದರೆ ಇನ್ನೇನಿಲ್ಲ, ಕ್ರಮ ಮಾಡುವಂಥ ಕ್ರಮ. ಈಗ ಒಂದು ಮೆಜೆಸ್ಟಿಕ್ ಬಸ್ ಬರುತ್ತೆ, ನಾವು ಹತ್ತಿದ್ರೆ ಮೆಜೆಸ್ಟಿಕ್ಕಿಗೆ ಟಿಕೆಟ್ ಕೇಳ್ತೀವಿ, ಹೌದು ಅಲ್ವಾ. ಸೊ ಮಧ್ಯದಲ್ಲೆಲ್ಲರೂ ಹಿಡ್ಕೋಬೇಕು ಅಂದರೆ ಅದು ನಮ್ಮಿಷ್ಟ. ಆದರೆ ಡೈರೆಕ್ಟಾಗಿ ಅದು ಸೇರೋವಂಥ ಬಸ್ಸು ಲಾಸ್ಟ್ ಸ್ಟಾಪ್ ಬಂದು ಮೆಜೆಸ್ಟಿಕ್ಕು. ಹೌದು. ಈಗ ಹೋಗೋವಂಥವ್ರು ಎಷ್ಟೇ ಜನ ಇದ್ರೂ ಕೂಡ ಕೊನೆಯ ಸ್ಟಾಪಲ್ಲಿ ಇಳ್ಕೋವಂಥವ್ರು ಏನಿರ್ತಾರೆ, ಆ ಬಸ್ ಅಲ್ಲಿ ಅದಕ್ಕಿಂತ ಮುಂದೆ ಹೋಗಲ್ಲ ಅಂತ ಅರ್ಥ. ಅಲ್ಲಿಗೆ ಲಾಸ್ಟು ಅಂತ ಅರ್ಥ. ಅದೇ ಥರ ಈ ಎಲ್ಲದಕ್ಕೂ ಒಂದು ಕ್ರಮ ಅಂತಕ್ಕಂಥದ್ದಿದೆ, ತಂತ್ರ ಅನ್ನುವಂಥದ್ದಿದೆ. ಈ ತಂತ್ರ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ಇದು ನಾವೆಲ್ಲ ಏನೋ ಒಂದು ನಾವು ಬಂದುಬಿಟ್ಟಿದ್ದೀವಿ ಈ ಜಗತ್ತಿಗೆ, ನಾವು ಏನೋ ಒಂದು ಹೇಳ್ಬಿಟ್ಟಿದ್ದೀವಿ ಅಂತ ಆ ಥರ ಅಲ್ಲ. ಅದು ಸೃಷ್ಟಿ ಸ್ಥಿತಿ ಲಯಕರ್ತನಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರೇ ಹೇಳಿರ್ತಕ್ಕಂಥ ಕೆಲವು ತಂತ್ರೋಕ್ತ ಮಂತ್ರೋಕ್ತ ವೇದೋಕ್ತ ಒಂದು ಹೋಮಗಳು. ಎಲ್ಲರೂ ನಾವು ಹೋಮ ಮಾಡ್ತೀವಿ ಅಂಥೇಳಿ ಹೊರಟು ಒಂದಷ್ಟು ಹೋಮವನ್ನು ಮಾಡ್ಬೋದು. ಆದರೆ ಅದರಲ್ಲಿ ವಿಶೇಷವಾಗಿ ಯಾವ ದೇವರು ಆ್ಯಕ್ಟಿವ್ ಆಗಿರುತ್ತೆ, ಹೆಂಗೆ ಮಾಡಬೇಕು, ಅದು ಮಾಡೋದ್ರಿಂದ ಏನು ಫಲ, ಇದೆಲ್ಲ ಫಸ್ಟು ಆ ಯಜ್ಞ ಯಾರು ಮಾಡ್ತಾನಲ್ಲ ಅವನು ತಿಳ್ಕೊಂಡಿರ್ಬೇಕು. ಓಕೆ. ಸುಮ್ಮನೆ ನಾನು ಹೋಗ್ಬಿಟ್ಟು ಮಾಡಿಬಿಡ್ತೀನಿ ಆ ಥರ ಅಲ್ಲ. ನೋಡಿ, ಇವಾಗ ಕೆಲವು ಗೃಹ ಪ್ರವೇಶಗಳಲ್ಲಿರ್ಬೋದು, ಕೆಲವು ಮನೆಗಳಲ್ಲಿರ್ಬೋದು ಆಯಿತಾ. ನಮ್ಮ ಅಪ್ಪಂಗೆ ಹುಷಾರಿಲ್ಲ, ನಮ್ಮ ತಾತಂಗೆ ಹುಷಾರಿಲ್ಲ, ಒಂದು ಮೃತ್ಯುಂಜಯ ಹೋಮ ಮಾಡಿಸ್ಬಿಡಿ. ಮೃತ್ಯುಂಜಯ ಹೋಮ ಅಂದರೆ ಏನು? ಆ ಮೃತ್ಯುಂಜಯ ಅಂತಕ್ಕಂಥವ್ನು ಏನಂದರೆ ಮೃತ್ಯುವನ್ನು ಜಯ ಮಾಡುವಂಥವನು ಅಂತ. ಅಂದರೆ ಕೊನೆ ಟೈಮು ಇನ್ಯಾರೂ ಉಳ್ಸೋಕ್ಕಾಗಲ್ಲ, ದೇವ್ರನ್ನ ನೋಡ್ಕೊಂಬಿಡಪ್ಪ ಅಂತ ಡಾಕ್ಟರ್ ಹೇಳ್ಬಿಡ್ತಾರೆ, ದೇವ್ರ ಹತ್ರ ಪ್ರೇ ಮಾಡುವಂಥ. ಸೊ ಈ ಥರ ಇದ್ದಾಗ ಆ ವ್ಯಕ್ತಿ ಏನಿರ್ತಾನೆ, ಆ ದೇವರನ್ನ ಆ್ಯಕ್ಟಿವ್ ಮಾಡಿ ದೇವರನ್ನ ಯಜ್ಞದ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥ ಒಂದು
ಪ್ರತೀತಿ. ಹೋಮಂ ಅತಿಶೀಘ್ರ ಫಲಂ ಅಂತ ಹೇಳ್ತಾರೆ. ಅಂದರೆ ಹೋಮಕ್ಕಿಂತ ಬೇಗ ಕೊಡುವಂಥ ಫಲ ಕೊಡುವಂಥದ್ದು ಬೇರೆ ಯಾವುದೂ ಇಲ್ಲ. ಓಕೆ. ಆದ್ದರಿಂದ ನೀವು ತಂತ್ರ ಮಾಡಿ, ಮಂತ್ರ ಮಾಡಿ, ಯಂತ್ರ ಮಾಡಿ, ಏನೇ ಮಾಡಿ ಒಂದು ಹೋಮ ಮಾಡಲೇಬೇಕು. ಅಗ್ನಿ ಇಲ್ದೇನೆ ಕೆಲಸ ನಡೆಯಲ್ಲ. ಈಗ ನಮ್ಮ ಜೀವನಕ್ಕೆ ಅಗ್ನಿ ತುಂಬ ನಾವು ತಂದಿರೋ ಆಹಾರ, ಬೆಳೆದಿರೋ ಆಹಾರ ಎಲ್ಲ ಹಂಗಂಗೆ ತಿನ್ಕೊಂಡ್ಬಿಟ್ರೆ ನಾವು ರೋಗ ಬರಲ್ವಾ ನಮಗೆ? ಆಗೋದು ಇಲ್ಲ. ಅಗ್ನಿ ಇದ್ರೇನೆ ಬೇಯಿಸ್ಬೇಕು, ಮಾಡಬೇಕು. ಅದರಲ್ಲಿರೋಂಥ ಕ್ರಿಮಿ ಕೀಟಗಳನ್ನ ಅದು ನಾಶ ಮಾಡುತ್ತೆ, ನಮಗೆ ಶುದ್ಧವಾಗಿರ್ತಕ್ಕಂಥದ್ದು ಕೊಡುತ್ತೆ, ನಾವು ತಿಂತೀವಿ ಅಲ್ವಾ? ಇದೇ ಥರ ಪಶು ಪಕ್ಷಿ ಪ್ರಾಣಿ ಪ್ರತಿಯೊಂದಕ್ಕೂ ಕೂಡ ಅಗ್ನಿ ಅಂತಕ್ಕಂಥದ್ದು ಬೇಕು. ಸೂರ್ಯನಾರಾಯಣ ಅಗ್ನಿಯ ಸ್ವರೂಪ. ಅದರಿಂದ ಈ ಅಗ್ನಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇದಕ್ಕೆ ಜಾತಿ ಮತ ಭೇದ ಗೀದ ಏನೂ ಇಲ್ಲ. ಇದಕ್ಕೆ ಅಗ್ನಿಗೆ ಯಾರನ್ನು ಬೇಕಾದರೂ ಅದು ಸ್ಪರ್ಶ ಮಾಡುವಂಥ ಶಕ್ತಿ ಆ ಅಗ್ನಿಗಿದೆ. ಅದಕ್ಕೇನು ಯಾರು ಏನು ಎತ್ತ ಏನು ಗೊತ್ತಾಗಲ್ಲ. ಆದ್ದರಿಂದ ನಾವು ಬುದ್ಧಿವಂತರಾದವರು ಅಗ್ನಿಗೆ ಏನನ್ನು ಕೊಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನಾನು ಹೇಳ್ದಂಗೆ ಒಂದು ಮೃತ್ಯುಂಜಯ ಹೋಮ ಮಾಡಿದಾಗ ಆ ಮೃತ್ಯುಂಜಯ ಹೋಮಕ್ಕೆ 11 ಜನ ಪುರೋಹಿತರು ಇರಬೇಕು, 11 ಕಲಶ ಇಡಬೇಕು, 11 ಸಲ ರುದ್ರಪಾರಾಯಣ ಮಾಡಬೇಕು, 11,000 ಮೃತ್ಯುಂಜಯ ಜಪ ಆಗಬೇಕು, 11 ಥರದ ಅದಕ್ಕೆ ಹೋಮಕ್ಕೆ ಕೊಡುವಂಥ ಮೃತ್ಯುಂಜಯನ ಕೊಡುವಂಥ ಆಹಾರ ಇರಬೇಕು. ಏಕಾದಶ ರುದ್ರ ಅಂತ. ಏಕಾದಶ ಅಂದರೆ 11 ಥರ. ಓಕೆ. ನಮ್ಮ ಶೈವ ಪದ್ಧತಿಯಲ್ಲಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ರುದ್ರ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ರುದ್ರ ಅಂತಕ್ಕಂಥವನು ಇಡೀ ಬ್ರಹ್ಮಾಂಡವನ್ನೇ ತನ್ನ ಬಾಯಲ್ಲಿ ಇಟ್ಕೊಂಡಿರ್ತಂಥ ಒಂದು ಮಹಾಪುರುಷ. ಆ ಪುರುಷನ ಒಳಗಡೆಯಿಂದ ಒಂದು ಹೇಳುವಂಥ ಶಕ್ತಿನೇ ಮಹಾಶಕ್ತಿ. ಅಂದರೆ ಪಾರ್ವತಿ, ದುರ್ಗೆ, ಚಾಮುಂಡಿ, ಕಾಳಿ ಏನಾದರೂ ಕರಿಬಹುದು. ಓಕೆ. ಈ ರೀತಿಯಲ್ಲಿ ಈ ಒಂದು ಶಕ್ತಿಗಳಿರುತ್ತೆ. ಇದೇ ಥರ ಯಜ್ಞ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಯಜ್ಞವನ್ನು ಮಾಡೋದ್ರಿಂದ ಏನೇನು ಫಲ ಅಂತಕ್ಕಂಥ ನಾವು ತಿಳ್ಕೊಂಡು ಮಾಡಬೇಕು. ಈ ಯಜ್ಞದ ವಿಚಾರ ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಎಷ್ಟೋ ಜನಕ್ಕೆ ಇವಾಗ ತೊಂದರೆಗಳಿದೆ. ಈ ಮಾಟ ಮಂತ್ರ ತಂತ್ರ ತೊಂದರೆ ಇರ್ಬೋದು, ಅಥವಾ ಈ ಗಾಳಿ ಭೂತ ಪ್ರೇತ ಪಿಶಾಚಿಗಳ ತೊಂದರೆ ಇದೆ, ಅಥವಾ ಮೋಹಿನಿ ಕಾಟಗಳಿದೆ. ಆಯಿತಾ? ಎಷ್ಟೋ ಜನಕ್ಕೆ ಈ ಭೂಮಿಲಿ ತೊಂದರೆ ಇದೆ. ಎಷ್ಟೋ ಜನಕ್ಕೆ ತಾವು ಒಳ್ಳೆಯವರು ನಮ್ಮವರು ಅಂತೇಳಿ ತಪ್ಕೊಂಡವ್ರಿಗೆ ಅವರೇ ಬಂದು ತೊಂದರೆ ಮಾಡೋಗಿರ್ತಾರೆ ಇದೆ ಅಲ್ವಾ? ಇಹೈ ಪರೈ. ಇಹೈ ಅಂದರೆ ನಮ್ಮವರು, ಪರೈ ಅಂದರೆ ಬೇರೆಯವರು. ಇವರೆಲ್ಲ ಮಾಡುವಂಥ ತಂತ್ರಗಳು ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ, ಈ ಥರ ಎಲ್ಲ ತಂತ್ರಗಳು. ಇದನ್ನೆಲ್ಲ ಸೇರಿಕೊಂಡು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮನುಷ್ಯ ತಾನು ದುಡಿತಾನೆ, ಏನೋ ಒಂದು 4 ಕಾಸು ತರ್ತಾನೆ. ಆ ತಂದು ಮನೆಗೆ ಇಡೋ ಅಷ್ಟಲ್ಲೇ ಅವನಿಗೆ ಒಂದು ಕಾಯಿಲೆನೋ ಅಥವಾ ಒಂದು ಆಕ್ಸಿಡೆಂಟೋ ಅಥವಾ ಯಾರಿಗೋ ಸಾಲಗಾರರು ಬರ್ತಾರೋ ಅವ್ರು ಕೊಡಬೇಕು ಇವ್ರು ಕೊಡಬೇಕು, ಅದು ಕಾಸೆಲ್ಲ ಹೋಗ್ಬಿಡುತ್ತೆ. ಒಂದು 4 ಕಾಸು ಉಳಿಯಲ್ಲ, ಹಣದ ಆಕರ್ಷಣೆ ಆಗಲ್ಲ. ಈ ಥರದ್ದು ಒಂದು ಕಡೆ ಸಮಸ್ಯೆ. ಇನ್ನು ಮೂರನೇದಾಗಿ ಏನಾದರೂ ಈ ಗಂಡಿಗಾಗಲಿ ಹೆಣ್ಣಿಗಾಗಲಿ ಮದುವೆ ಆಗದೆ ಇರುವಂಥದ್ದು, ಸಂತಾನ ಆಗದೆ ಇರುವಂಥದ್ದು, ಬಹಳ ನಾನಾ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳಿದೆ. ಈ ಎಲ್ಲದಕ್ಕೂ ಸೇರಿ ಒಂದು ಹೋಮವನ್ನು ನಾವು ಮಾಡ್ತೀವಿ ಅಂದರೆ ಬಹಳ ಅದ್ಭುತವಾಗಿರಬೇಕು, ಅನುಕೂಲವಾಗಿರಬೇಕು. ಅಂತಹ ಒಂದು ಹೋಮದ ಬಗ್ಗೆ ನಾನು ಹೇಳ್ತೀನಿ ನಿಮ್ಗೆ ಇವತ್ತು. ಅಷ್ಟಕಾಳಿ ಮಹಾಯಜ್ಞ. ಓಕೆ. ಅಷ್ಟಕಾಳಿ ಮಹಾಯಜ್ಞ. 8 ಕಾಳಿಯರು. ಓಕೆ. 8 ಜನ ಕಾಳಿಯರು. ಈ 8 ಜನ ಕಾಳಿಯರಲ್ಲಿ ಪ್ರತ್ಯಂಗಿರಾ ದೇವಿ, ಪ್ರತ್ಯಂಗಿರೇ ಪರಬ್ರಹ್ಮ ಸ್ವರೂಪಿಣಿ ಅಂತ ಹೇಳ್ತೀವಿ ನಾವು. ಪರಬ್ರಹ್ಮನಷ್ಟು ಶಕ್ತಿ ಇರುವಂಥ ದೇವಿ ಪ್ರತ್ಯಂಗಿರ. ಎಂಥ ದುಷ್ಟನಾದರೂ ಕಟ್ಟಿ ಅವ್ರನ್ನ ನಾಶ ಮಾಡುವಂಥ ದೇವಿ ಪ್ರತ್ಯಂಗಿರ. ಅವಳು ಮೊದಲನೇ ಕಾಳಿ. ಇನ್ನು ಬಗಲಾಮುಖಿ, ಶತ್ರುವನ್ನ ಬಂಧನ ಮಾಡುವಂಥದ್ದು, ನಿಂತವನ್ನ ನಿಂತ ಜಾಗದಲ್ಲೇ ಇಡುವಂಥ ದೇವಿ ಬಗಲಾಮುಖಿ. ಮಹಾಸತಿ, ದಾಕ್ಷಾಯಿಣಿ ಅಂತ ಹೇಳಿ ಕರಿತೀವಿ ನಾವು. ಆಯಿತಾ? ಅವಳೇ ಈ ಶಕ್ತಿಪೀಠಗಳಲ್ಲಿ ಇದ್ದಾಳೆ. ಅಂದರೆ ಆ ಒಂದು ಕಾಮಕ್ಕೆ ಅನ್ನುವಂಥ ಕ್ಷೇತ್ರ ಯಾವುದಿದೆಯೋ ಅಲ್ಲಿಂದ ಹಿಡಿದು ಅವಳು ಶಕ್ತಿಪೀಠಗಳಾಗಿ ಅವಳ ಒಂದೊಂದು ಎಲ್ಲೆಲ್ಲಿ ಜಾಗ ಬಿದ್ದಿದೆ ಅಲ್ಲೆಲ್ಲ ಶಕ್ತಿಪೀಠ. ಆ ರೀತಿಯಾಗಿರ್ತಕ್ಕಂಥ ಮಹಾಸತಿ ಅಂದರೆ ದಾಕ್ಷಾಯಿಣಿ. ಭದ್ರಕಾಳಿ. ಆಯಿತಾ?
ಮತ್ತು ವಿಶೇಷವಾಗಿರ್ತಕ್ಕಂಥ ಚನ್ನಮಸ್ತಾದೇವಿ, ರುಂಡವನ್ನು ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥವಳು ಚನ್ನಮಸ್ತಾದೇವಿ. ಮತ್ತು ಈ ಥರ ನಾವು ಆ ಒಂದು 8 ಜನ ಕಾಳಿಯರ ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಒಂದು ಮಾಡಬೇಕು. ಯಾಕೆ ಮಾಡಬೇಕು? ಜನಗಳಿಗೆ ಹಣದ ಒಂದು ಏನು ದರಿದ್ರತೆ ಇದೆಯೋ ಅದು ಹೋಗೋಕ್ಕೆ, ಶತ್ರುಗಳ ಒಂದು ಕಾಟದಿಂದ ತಪ್ಸೋಕ್ಕೆ, ಮತ್ತು ನಾನಾ ರೀತಿಯಾಗಿರ್ತಕ್ಕಂಥ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ಇರೋದ್ರಿಂದ ಅವರವರಿಗೆ ಅವರವ್ರದ್ದೇ ಆಗಿರ್ತಕ್ಕಂಥ ಸಮಸ್ಯೆಗಳಿದೆ. ಈಗ ಒಬ್ಬನಿಗಿದ್ದಂಗೆ ಇನ್ನೊಬ್ಬನಿಗಿರಲ್ಲ, ಒಂದೊಂದಿರುತ್ತೆ. ಹಾಗಾಗಿ ಈ ಸಮಸ್ಯೆಗಳಿಗೆಲ್ಲ ಸೇರಿ ಅಷ್ಟಮಹಾಕಾಳಿ ಹೋಮವನ್ನು ಮಾಡಬೇಕು. ಅಷ್ಟಮಹಾಕಾಳಿ ಹೋಮವನ್ನು ಹೆಂಗೆ ಮಾಡಬೇಕಂದ್ರೆ, ಗಂಧದ ಚಕ್ಕೆ, ಹಲಸಿನ ಮರದ ಚಕ್ಕೆ, ಆಯಿತಾ, ಈ ಥರದ ಒಂದು 5-6 ಚಕ್ಕೆಗಳನ್ನ ಸೇರಿಸಿ ಶುದ್ಧವಾಗಿರ್ತಕ್ಕಂಥ ತುಪ್ಪ, ಆಯಿತಾ, ಆಮೇಲೆ ಸೀರೆಗಳು, ಆ ಬಣ್ಣದ ಸೀರೆಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಗಿಡಮೂಲಿಕೆಗಳು, ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳು, ಇದೆಲ್ಲ ಸೇರಿಸಿ ಮಾಡುವಂಥ ಒಂದು ಹೋಮ, ಅತೀ ಅದ್ಭುತವಾಗಿರ್ತಕ್ಕಂಥ ಹೋಮ ಅಷ್ಟಮಹಾಕಾಳಿ ಹೋಮ. 8 ಥರದ ಸಿದ್ಧಿಗಳನ್ನ ಕೊಡುವಂಥ ಹೋಮ ಇದು. ಓಕೆ. ಒಂದು ಸಲ ಯಾರು ಇದಕ್ಕೆ ಭಾಗವಹಿಸ್ತಾರಲ್ಲ ಹೋಮಕ್ಕೆ, ಅವರಿಗೆ ಜೀವನದಲ್ಲಿ ಒಂದು ಕಷ್ಟ ನಷ್ಟ, ಅವರ ಜೀವನದಲ್ಲಿ ಮಾಡುವಂಥ ಎಲ್ಲ ಕೆಲಸದಲ್ಲೂ ವಿಜಯ, ಆಯಿತಾ, ಒಂದು ಮದುವೆ ಆಗಲಿ, ಮಕ್ಕಳಾಗಲಿ, ಅವ್ರು ಕಟ್ಟುವಂಥ ಒಂದು ಮನೆ ಅಥವಾ ಅವರು ಮಾಡುವಂಥ ಕೆಲಸದಲ್ಲಿ ಎಲ್ಲರೂ ಅನುಕೂಲವಾಗುವಂಥ ಒಂದು ಯಜ್ಞ ಇದು ಅಷ್ಟಮಹಾಕಾಳಿ ಯಜ್ಞ. ಸೊ ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂಥೇಳಿ ನಾನು ಸಂಕಲ್ಪ ಮಾಡಿದ್ದೀನಿ. ಮತ್ತು ಯಾರಾದರೂ ಈ ಥರ ಅಷ್ಟಕಾಳಿ ಹೋಮ ಮಾಡಿಸ್ಬೇಕಂದ್ರೆ ಮನೆಯ ಒಳಗಡೆ ಇದನ್ನು ಮಾಡ್ಸೋಕ್ಕಾಗಲ್ಲ. ಮತ್ತೆ ಯಾಕಂದರೆ ತುಂಬ ಆ ಶಕ್ತಿ ಅಂತಕ್ಕಂಥದ್ದು ತುಂಬ ದೊಡ್ಡ ಶಕ್ತಿ ಅದು. ಹಾಗಾಗಿ ಮನೆಯ ಹೊರಗೆ ಅಥವಾ ಮನೆ ಟ್ಯಾರಿಸ್ ಮೇಲೆ ಈ ಥರ ಒಂದು ಜಾಗದಲ್ಲಿ ನಾವು ಕರೆಕ್ಟಾಗಿ ಅದನ್ನು ಪ್ರಿಪೇರ್ ಮಾಡಿಕೊಂಡು ಮಾಡಿಸುವಂಥ ಒಂದು ಹೋಮ ಇದು ಅಷ್ಟಮಹಾಕಾಳಿ ಯಜ್ಞ. ಸೊ ಇದು ಯಾವ ಒಂದು ಸಮಸ್ಯೆ ಇರೋರು ಪಾಲ್ಗೊಳ್ಬೋದು ಇದಕ್ಕೆ ನಾನು ಹೇಳ್ದಂಗೆ 8 ಥರದ ಸಮಸ್ಯೆಗಳಿಗೆ, ಹಣದಿರ್ಬೋದು, ಸಂತಾನದಿರ್ಬೋದು, ಅಥವಾ ಮದುವೆದಿರ್ಬೋದು, ಶತ್ರುಗಳದ್ದಿರ್ಬೋದು, ಭೂತ ಪ್ರೇತ ಪಿಶಾಚಿಗಳದ್ದಿರ್ಬೋದು, ವ್ಯಾಪಾರದಿರ್ಬೋದು, ಆಯಿತಾ, ಮನೆಯಲ್ಲಿ ಸಾವು ನೋವುಗಳು ಪದೇ ಪದೇ ಸಾಯೋದು, ಆ ಥರದ್ದೆಲ್ಲ ತೊಂದರೆಗಳಿರ್ಬೋದು, ಆಯಿತಾ, ಮನುಷ್ಯನ ಜೀವನದಲ್ಲಿ ಬರುವಂಥ ಸಮಸ್ತ ತೊಂದರೆಗಳಿಗೆ ಈ ಒಂದು ಶಕ್ತಿ ದೇವಿಯರ ಹೋಮ ಇದೆಯಲ್ಲ ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ಅನುಕೂಲವನ್ನು ಮಾಡಿಕೊಡುತ್ತೆ. ರಾಜಕೀಯದಲ್ಲಂತೂ ಇದು ಬಹಳವಾಗಿ ಇದು ಬೇಕಾಗುತ್ತೆ. ಅಷ್ಟಮಹಾಕಾಳಿ ಹೋಮ ಅವ್ರು ಮಾಡಿಸ್ತಾರೆ. ಅದೇ ನಮ್ಮ ಜನಗಳಿಗೆ ಏನಂದರೆ ಇದರದ್ದೆಲ್ಲ ರಹಸ್ಯಗಳು ಗೊತ್ತಿಲ್ಲ ಕೆಲವೆಲ್ಲ. ಇದನ್ನ ಒಂಥರ ಅವರು ಯಾರಿಗೂ ಗೊತ್ತಿಲ್ಲದೆ ಇರೋ ಥರ ಅದನ್ನು ಬಚ್ಚಿಟ್ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಹೋಮವನ್ನು ಈಗ ನೋಡಿ, ಎನ್ಮಯ ಭಕ್ತಿಯುಕ್ತೇನ ಫಲಂ ಪುಷ್ಪಂ ಪತ್ರಂ ತೋಯಂ, ನಾವು ದೇವರಿಗೆ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅನ್ನೋದೇನಿಲ್ಲ. ಶ್ರೀಕೃಷ್ಣ ಪರಮಾತ್ಮನೇ ಹೇಳ್ಬಿಟ್ಟಿದ್ದಾನೆ. ಆದರೆ ನಮ್ಮ ಯಥಾಶಕ್ತಿಯಾಗಿ ಯಾವ್ಯಾವ ದೇವರು ಏನೇನು ಕೇಳುತ್ತೋ ಅದನ್ನು ಕೊಟ್ಟು ಸಮಾಧಾನ ಮಾಡಿ ನಮ್ಮ ಕಾರ್ಯವನ್ನು ಆ ದೇವರ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸುವಂಥದ್ದೇ ಈ ಯಜ್ಞ, ಒಂದು ದಾರಿ. ಸೊ ಎಲ್ಲಿ ಇದನ್ನು ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡಿದ್ದೀರಾ? ಇದನ್ನು ಒಂದು ದೇವಿಯ ಒಂದು ಆಜ್ಞೆ ಎಲ್ಲಿ ಬರುತ್ತೆ, ಈಗ ನಂಗೆ ಸ್ವಪ್ನದಲ್ಲಿ ಒಂದಷ್ಟು ಜಾಗಗಳು ಬಂದಿದೆ. ಮತ್ತು ಆ ದೇವಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಥಾನ ಮಾನ, ಮತ್ತು ಜನಗಳಿಗೂ ಅನುಕೂಲವಾಗುವಂಥ ಒಂದು ಒಳ್ಳೆಯ ಒಂದು ಪ್ಲೇಸ್ ಯಾವುದಿದೆ ಅಲ್ಲಿ ಈ ಯಜ್ಞವನ್ನು ಮಾಡಬೇಕು. ಬೆಂಗಳೂರಲ್ಲೇ ಒಂದು ಜಾಗದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಂಕಲ್ಪ ಆಗಿದೆ. ಸೊ ಇದೆಲ್ಲ ತುಂಬ ದೊಡ್ಡ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಇಷ್ಟು ದೇವಿಯನ್ನು ಸಮಾಧಾನ ಯಾರು ಸ್ವಲ್ಪ ಇದು ನಾರ್ಮಲ್ ಆಗಿರುವಂಥ ದೇವಿಯರಲ್ಲ. ಅಷ್ಟಮಹಾಕಾಳಿ ಅಂದರೆ ಅದ್ಭುತವಾಗಿರ್ತಕ್ಕಂಥ ದೇವಿಯರು. ಅದಕ್ಕೆ ಯಂತ್ರ ರಚನೆ ಎಲ್ಲ ಆಗಬೇಕು. ಆ ದೇವಿಯರನ್ನ ಯಂತ್ರದಲ್ಲಿ ಕರೆಸಿ ಕೂರಿಸ್ಬೇಕು. ಇದು ತುಂಬ ಕೆಲಸ ಇದೆ. ಹಾಗಾಗಿ ಇದನ್ನು ನಾನು ಏನಂದರೆ ಒಂದು ದೇವಿಯ ಸಂಕಲ್ಪ ಇರೋದ್ರಿಂದ ಈ ಒಂದು ಯಜ್ಞವನ್ನು ಮಾಡಬೇಕು ಅಂತಕ್ಕಂಥದ್ದಿದೆ. ಇದನ್ನು ನಾನು ಆಗಲೇ 3-4 ಜನರಿಗೆ ಮಾಡಿಸಿ, ಇನ್ನೇನು ನಾನು ಸೋಲ್ತೀನಿ ಅನ್ನೋರು ಗೆದ್ದಿದ್ದಾರೆ, ಸಾಯ್ತೀನಿ ಅಂದವ್ರು ಬದುಕಿದ್ದಾರೆ. ಎಕ್ಸ್ಪೆರಿಮೆಂಟ್ ಆಗೋಗಿದೆ ಇದ್ರ ಮೇಲೆ. ಈಗ ಸೊ ಈ ಜನಗಳಿಗೆಲ್ಲ ನಾರ್ಮಲ್ ಆಗಿ ಎಲ್ಲ ಜನಗಳಿಗೂ ಇದು ಅನುಕೂಲ ಆಗಲಿ. ಸೊ 100% ರಿಸಲ್ಟ್ ಇದೆ. ರಿಸಲ್ಟ್ ಪಕ್ಕಾ ಇದೆ ಇದರಲ್ಲಿ. ಯಾಕಂದ್ರೆ ಅಲ್ಲಿ ಹಾಕುವಂಥ ಗಿಡಮೂಲಿಕೆಗಳಿದೆಯಲ್ಲ ಅಂತಿಂಥ ಗಿಡಮೂಲಿಕೆಗಳಲ್ಲ, ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದು ಜನಗಳಿಗೆ 100% ರಿಸಲ್ಟ್. ಗುಂಪಲ್ಲಿ ಮಾಡೋದಾ ಇಲ್ಲ ಇಂಡಿವಿಜುವಲ್ ಆಗಿ ಮಾಡೋದಾ, ಯಾವ ಥರ? ನಾವು ಅಂದ್ಕೊಂಡಿರೋ ರೀತಿ ಅದೇ ಹೇಳಿದ್ನಲ್ಲ, ಎಸ್ಟಿಮೇಟ್
ಎಲ್ಲ ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ಕೂರಿಸಿ ಮಾಡಿಸುವಂಥದ್ದು ನಮ್ಮ ಪ್ಲ್ಯಾನು. ಅಥವಾ ಸಪ್ರೇಟಾಗಿ ನಮ್ಗೆ ಅನುಕೂಲ ಇದೆ, ನಾವು ಮನೇಲೇ ಮಾಡಬೇಕು ಅಂತಕ್ಕಂಥವ್ರು ಈ ಹೋಮವನ್ನು ಮಾಡ್ಕೋಬೋದು. ಅಂದರೆ ಮನೆ ಒಳಗಡೆ ಮಾಡೋಕ್ಕಾಗಲ್ಲ, ಹೊರಗಡೆ ಅಥವಾ ಟೆರಿಸ್ ಮೇಲೆ ಅಥವಾ ಅವ್ರ ಜಾಗ ಯಾವ್ದಾದ್ರು ಇದ್ದರೆ ಅಲ್ಲಿ ಇದನ್ನು ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇದು ಮಾಡೋದ್ರಿಂದ ಮನೆಯಲ್ಲಿ ಎಲ್ಲವೂ ಸಣ್ಣ ಪುಟ್ಟ ಏನೇ ದೋಷಗಳಿದ್ರು ಸರಿ, ಆರ್ಥಿಕವಾಗಿ ಆರೋಗ್ಯದಲ್ಲಿ ಎಂಥದ್ದೇ ಸಮಸ್ಯೆ ಇದ್ರು ಅದು ಬಗೆಹರಿಯುತ್ತೆ ಖಂಡಿತ. ಆಮೇಲೆ ಗಂಡ ಹೆಂಡತಿಯ ಸಮಸ್ಯೆ ಇರ್ಬೋದು, ಈ ಥರದ್ದೆಲ್ಲ ಬಹಳ ಒಂದು ತೊಂದರೆ ಮಾಡಿರ್ತಕ್ಕಂಥವ್ರು ಯಾರು ಅಂತಾನೂ ಇದರಲ್ಲಿ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಹೋಮ ಇದು. ಸೊ ಯಾರನ್ನ ಈ ಥರದ ಹೋಮ ನಾವು ಮಾಡಿಸ್ಬೇಕು ಅಂದರೆ ಅವರು ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು ಮಾಡಿಕೊಡ್ತೀರೋ ಇಲ್ಲ ನಿಮ್ಮ ಟೀಮ್ ಮಾಡಿಕೊಡುತ್ತಾ, ಯಾವ ಥರ? ಇದಕ್ಕೆ ಮುಖ್ಯವಾಗಿ ಏನಂದರೆ ಇಂಜಿನಿಯರು, ಮೇಸ್ತ್ರಿ, ಕೂಲಿಗಳು. ಕೂಲಿಗಳಿಗೇನು ಪ್ಲ್ಯಾನ್ ಮಾಡೋಕ್ಕೆ ಬರೋಲ್ಲ, ಎಷ್ಟಕ್ಕೆಷ್ಟು ಬರಬೇಕು ಅಂತ ಗೊತ್ತಿಲ್ಲ. ಅವ್ರೇನಪ್ಪ ಹೇಳಿದ ಕೆಲಸ ಮಾಡ್ತಾರೆ ಪಾಪ. ಇದೆಲ್ಲ ಮಾಡೋರು ಯಾರು? ಇಂಜಿನಿಯರ್. ಹಾಗಾಗಿ ನಾವು ಮುಂದೆ ನಿಂತು ಹಿಂಗೆ ಬರಬೇಕು, ಹಿಂಗೆ ಆಗಬೇಕು, ಹಿಂಗೆ ಮಾಡಬೇಕು ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಅದಕ್ಕೆ ಮಂತ್ರದಿಂದ ಹಿಡಿದು, ತಂತ್ರದಿಂದ ಹಿಡಿದು, ಯಂತ್ರದಿಂದ ಹಿಡಿದು, ಮತ್ತು ಅದು ಸೆಲೆಕ್ಟೆಡ್ ಪುರೋಹಿತರಿಂದ ಹಿಡಿದು ಪ್ರತಿಯೊಬ್ಬರನ್ನು ಕೂರಿಸಿ ಮಾಡಿಸೋವಂಥ ಜವಾಬ್ದಾರಿ ನಂದು. ಸೊ ಹಂಗಾಗಿ ಸಂಪೂರ್ಣವಾಗಿ ನೀವೇ ಜವಾಬ್ದಾರಿ ತಗೋತೀರಿ. ಖಂಡಿತ. ಸೂಪರ್. ಸೊ ಇದು ತುಂಬ ಜನಕ್ಕೆ ಅವಶ್ಯಕತೆ ಇರುತ್ತೆ. ಖಂಡಿತವಾಗ್ಲೂ. ಕೆಲವರು ಹೋಮಗಳಲ್ಲಿ ಸ್ವತಃ ತಾವು ಉದ್ಧಾರ ಆಗೋದ್ ಜೊತೆಯಲ್ಲಿ ದೇಶ ಅಂದರೆ ಲೋಕಕ್ಕೂ ಒಳ್ಳೇದಾಗಲಿ ಅನ್ನೋ ಒಂದಷ್ಟು ಉದ್ದೇಶದಿಂದ ಈ ಹೋಮಗಳು ಮಾಡ್ತಾರೆ. ಸೊ ಈ ಒಂದು ಹೋಮ ಅಷ್ಟ ಕಾಳಿ ಹೋಮಗಳು. ಸೊ ಸಾಮಾನ್ಯವಾಗಿ ಒಂದು ಸಣ್ಣ ಹೋಮಗಳು ನೀವು ಹೇಳ್ದಂಗೆ ಇದರಲ್ಲಿ ಪ್ರತ್ಯಂಗಿರ ಬಂದರು, ಅದು ಬಿಟ್ಟು ಬೇರೆ ಬೇರೆ ದೈವಗಳು ಬಂದರು, ದೇವರುಗಳ ಹೆಸರು ಹೇಳಿದ್ರಿ. ಸೊ ಇದು ಸ್ಪೆಷಲ್ ಅಷ್ಟ ಕಾಳಿಯರು 8 ಕಾಳಿಯರು ಸೇರಿ ಬರೋವಂಥದ್ದು ಒಂದು ಹೋಮ ಅದು ನೀವು ಹೇಳಿ. ಹೌದು ಖಂಡಿತ. ಇದಕ್ಕೆ ಶಕ್ತಿ ಇದೆ. ನಾವು ಸುಮ್ಮನೆ ಏನೋ ಒಂದು ದೊಡ್ಡಸ್ತಿಕೆ ಹೇಳ್ಕೊಡೋದಲ್ಲ, ನಾವು ಏನೋ ಒಂದಷ್ಟೋ ಎಷ್ಟೋ ಏನು ದಕ್ಷಿಣೆ ತೊಗೊಂಡಿದ್ವಿ ಅದ್ರಲ್ಲಿ ಒಂದಷ್ಟು ಪಾಲನ ಒಂದು ಉಂಡಿ ಅಂತ ಹೇಳ್ಬಿಟ್ಟು ಮಾಡಿಬಿಟ್ಟು ಅದ್ರಲ್ಲಿ ಒಂದಷ್ಟು ದುಡ್ಡು ಸೇರಿಸಿಟ್ಟಿದ್ದೀನಿ. ಏನಂದರೆ ಈ ಯಜ್ಞಕ್ಕೋಸ್ಕರ ಅಂತ, ಇದೇ ಯಜ್ಞಕ್ಕೋಸ್ಕರ. ಯಾಕಂದರೆ ಇವಾಗ ನಾವು ಇವತ್ತಿನ ದಿವಸ ಇರ್ತೀವಿ ಬಿಡ್ತೀವಿ, ಮನುಷ್ಯರದ್ದೇನು ಶಾಶ್ವತ ಇಲ್ಲ. ಆದರೆ ಮಾಡೋವಂಥ ಕೆಲಸ ಇದೆಯಲ್ಲ ಅದು ಯಾವತ್ತೂ ಶಾಶ್ವತವಾಗಿರಬೇಕು. ಅದರಿಂದ ಈ ಯಜ್ಞದಿಂದ ಒಂದಷ್ಟು ಜನಗಳಿಗೆ, ಯಾಕಂದರೆ ರಿಸಲ್ಟ್ ಬಂದುಬಿಟ್ಟಿದೆ, ರಿಸಲ್ಟ್ ಬಂದಿರಲಿಲ್ಲ ಅಂದರೆ ಇದಕ್ಕೆ ಕೆಲಸಕ್ಕೆ ಕೈ ಹಾಕಕ್ಕೆ ಹೋಗ್ತಾ ಇರಲಿಲ್ಲ ನಾನು. ಆಯಿತಾ, ನಾನು 2ನೇದು 3ನೇದು ಕೇಸಲ್ಲಿ ನಾನು ಅನುಮಾನದಿಂದನೇ ಆಗದೆ, ಅಯ್ಯೋ ಇವ್ರು ತೊಗೊಳ್ತಾ ಇದ್ದೀನಿ ಆಮೇಲೆ ರಿಸಲ್ಟ್ ಬಂದರೆ ಏನಾಗುತ್ತೆ ಅಂತಕ್ಕಂಥ ಒಂದು ಅನುಮಾನದಲ್ಲಿ ಹಾಕಿದಾಗ ಕೂಡ ತುಂಬ ಒಳ್ಳೆ ರಿಸಲ್ಟ್ ಬಂದುಬಿಟ್ಟಿದೆ ಇದರಲ್ಲಿ. ಹಾಗಾಗಿ ಇದರಲ್ಲಿ ತುಂಬ ಅನುಕೂಲ ಇದೆ ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ಹೋಮ. ಅದರಲ್ಲೂ ಹೋಮದಲ್ಲಿ ಏನಂದರೆ ದೇವಿ ಮಹಾಕಾಳಿ ಎದ್ದೋಳ್ತಾಳೆ, ಆ ಶಕ್ತಿ ಎದ್ದು ತೋರಿಸ್ತಾಳೆ, ದರ್ಶನ ಇರುತ್ತೆ, ನಾನು ಇದ್ದೀನಿ ಅಂತ ದರ್ಶನ ಇದೆ, ದರ್ಶನ ಬರುತ್ತೆ. ಸೊ ಅದ್ರ ಒಂದು 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 ಈ ಅದು ಹೇಗೆ ವರ್ಣನೆ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಹೋಮ ಅದು. ಮತ್ತೆ ಈಗ ಎಷ್ಟು ಸಮಯ ತಗೋಬೋದು ಈ ಒಂದು ಹೋಮನ ಮುಗಿಸೋದಕ್ಕೆ? 3 ದಿನ, 3 days ಹೋಮ. 3 ದಿವಸ ಮಾಡೋದಾ? 3 ದಿವಸ ಬೇಕಾಗುತ್ತೆ. 3 ದಿವಸನೂ ಪಾಲ್ಗೊಬೇಕು. ಹೌದು. ಓಕೆ, ಅಂದರೆ ಅಲ್ಲೇ ಉಳ್ಕೋಬೇಕಾಗುತ್ತೆ ಮತ್ತೆ? ಖಂಡಿತ ಖಂಡಿತ 3 ದಿವಸ ಬೇಕಾಗತ್ತೆ ಈ ಹೋಮಕ್ಕೆ. ಯಾಕಂದರೆ ನಾನು ಹೇಳಿದ್ನಲ್ಲ 8 ದೇವಿಯನ್ನು ಸಮಾಧಾನ ಮಾಡಬೇಕು. ಅಂದರೆ ಬೆಳಗ್ಗೆ ಶುರು ಆಗಿ ಕಂಟಿನ್ಯೂ ಇರುತ್ತಾ ಇಲ್ಲ ಬ್ರೇಕ್ ಕೊಟ್ಟು ಮಾಡೋದಾ, ಹೆಂಗಿರುತ್ತೆ ಪ್ರೊಸೆಸ್ಸು? ಅಲ್ಲ, ಇದು ಬಂದುಬಿಟ್ಟು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು 3 ದೇವಿಯರದು, ಆಮೇಲೆ 3 ದೇವಿಯರದು, ಆಮೇಲೆ 2 ದೇವಿಯರದು, ಈ ಥರ ಇರುತ್ತೆ. ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಹೋಮ, ಹವನ, ತರ್ಪಣ, ಮಾರ್ಜನ, ಬಲಿದಾನ ಇಷ್ಟು ಕೂಡ ಆಗಬೇಕು ಕೊನೆಯ ದಿನದಲ್ಲಿ. ಹಾಗಾಗಿ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಅತಿ ಶಕ್ತಿ ಇರ್ತಕ್ಕಂಥ ಹೋಮ. ಆದ್ದರಿಂದ ಇದಕ್ಕೆ ನಮಗೆ ಟೈಮ್ ಬೇಕೇ ಬೇಕಾಗತ್ತೆ. ಒಂದೊಂದು ದಿನಕ್ಕೂ ಇಂತಿಂಥ ಟೈಮಲ್ಲೇ ಮಾಡಬೇಕು ಅಂತ ಮುಹೂರ್ತ ಇದೆ. ಒಂದು ದಿನದಲ್ಲಿ ಪೂರ್ತಿ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡುವಂಥದ್ದಲ್ಲ. ಆ ಸಮಯದಲ್ಲಿ ಮಾಡಿದಾಗ ಮಾತ್ರನೇ ಆ ದೇವಿ ಆಕ್ಟಿವ್ ಆಗಿ ಕೊಟ್ಟಿರೋಂಥ ಆಹಾರನ ಸ್ವೀಕಾರ ಮಾಡೋದು. ಸೊ ಎಲ್ಲ ಸಮಯಗಳು ಅದಕ್ಕೆ ಯೋಗ್ಯ ಅಲ್ಲ. ಮತ್ತೆ ಇದಕ್ಕೆ ಪುರೋಹಿತರು ಅಷ್ಟೇ ಅರ್ಜೆಂಟ್ ಮಾಡೋದು, ಮುಗಿತಾ ಅನ್ನೋದು ಇಂಥದ್ದೆಲ್ಲ ಆಗಲ್ಲ. ಇದಕ್ಕೆಲ್ಲ ಕರೆಕ್ಟಾಗಿ ಕೂತ್ಕೊಂಡು ಅದರ ದೇವಿ ಮೇಲೆ ಒಳ್ಳೆ ಒಂದು ಶಕ್ತಿ ಇರ್ತಕ್ಕಂಥವ್ರು, ಭಕ್ತಿ ಇರ್ತಕ್ಕಂಥವ್ರು, ಆಯಿತಾ. ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ಇದರಲ್ಲಿ 75% ಆ ಕೂತಿರ್ತಕ್ಕಂಥ ಜನಗಳಿಗೆ ಅನುಕೂಲ ಆಗಲಿ, 25% ನನಗೆ ಅನುಕೂಲ ಮಾಡಿಕೊಡು ಅನ್ನೋ ಉದ್ದೇಶದ ಮೇಲೆ ಕೂತ್ಕೊಂಡ್ರೆ ಮಾತ್ರ ಇದಾಗತ್ತೆ.
ಬಿಡಪ್ಪ ದುಡ್ಡು ಕೊಡ್ತಾರೆ ಹೆಂಗೋ ಒಂದು ಮಾಡ್ಕೊಂಡು ಹೋಗೋಣ, ಈ ಥರದ್ದೆಲ್ಲ ಅಲ್ಲ. ಇಂಥ ಜನಗಳನ್ನೆಲ್ಲ ನಾವು ತಗೊಳಕ್ಕಾಗಲ್ಲ. ಯಾಕೆ ತಗೊಳಕ್ಕಾಗಲ್ಲ ಅಂದರೆ ಅವರೇ ಮಾಡೋಕ್ಕಾಗಲ್ಲ. 3 ದಿನ ಯಾರು ಕೂತ್ಕೊಳ್ತಾನೆ? 3 ದಿನ ಮತ್ತೆ 3 ದಿನದ ಅಂದಮೇಲೆ ಮತ್ತೆ 3 ದಿನದ ಖರ್ಚುಗಳು ಬಂದ್ಬಿಡುತ್ತೆ. ಹಂಗಾಗಿ ನೋಡ್ಕೋಬೇಕು. ನಾವು ಅದನ್ನ ಇದು ಮಾಡಲ್ಲ. ಒಳ್ಳೆ ಒಬ್ರು ಎಲ್ಲ ಅರ್ಚಕರನ್ನೆಲ್ಲ ತಗೊಂಡು ನಾವು ಕೂಡ ಕೂತ್ಕೊಂಡು ಅದನ್ನ ಕರೆಕ್ಟ್ ಆದ ಪ್ರೊಸೀಜರಲ್ಲಿ ಮಾಡೋದು. ಸೊ ಮಾಡಬೇಕಾದ್ರೆ ಯಾವುದೇ ಡಿಸ್ಟರ್ಬ್ ಆಗಬಾರ್ದು. ಹಂಗೆ ನೋಡಿಕೊಂಡು ನಾವು ಮಾಡುವಂಥದ್ದು ಈ ಅದ್ಭುತವಾಗಿರ್ತಕ್ಕಂಥ ಹೋಮ. ಇದರಲ್ಲಿ ಒಂದೊಂದು ದೇವಿಯರದು ಹೇಳ್ಬೇಕಂದ್ರೆ ತುಂಬ ಇದೆ. ಈಗ ನಾನು ಹೇಳಿದ್ನಲ್ಲ, ಬಗಲಾಮುಖಿ ಇರ್ಬೋದು, ಪ್ರತ್ಯಂಗಿರ ಇರ್ಬೋದು, ದಕ್ಷಿಣ ಕಾಳಿ ಇರ್ಬೋದು, ನಮ್ಮ ಮಹಾಯಕ್ಷಿಣಿ ಇರ್ಬೋದು, ಮಹಾಯೋಗಿನಿ ಇರ್ಬೋದು, ಮಹಾಭೈರವಿ ಇರ್ಬೋದು. 8 ಜನ ಬರ್ತಾರೆ ಕಾಳಿಯರ ಇದರಲ್ಲಿ. ಸೊ ತಾಯಿಗಳ ಒಂದೊಂದು ಅವತಾರ. ಹೌದು, 8 ಮೂಲೆಗಳು: ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ಈಶಾನ್ಯ, ಆಗ್ನೇಯ, ನೈಋತ್ಯ. 8 ಮೂಲೆಗಳಲ್ಲಿ ಅಷ್ಟದಿಕ್ಕು ಆಕ್ಟಿವ್ ಮಾಡಿಬಿಟ್ಟು ಆ ದೇವಿಯನ್ನೆಲ್ಲ ದಿಕ್ಕಿಂದ ಕೂರಿಸಿ ಮಾಡುವಂಥ ಹೋಮ ಇದು. ವಿಶೇಷವಾದ್ದೇ ಒಂದು ಹೋಮ, ಖಂಡಿತ ಶಕ್ತಿ ಇರೋ ಹೋಮ. ಸೊ ವೀಕ್ಷಕರೇ, ಯಾಕಂದರೆ ಇದು ಸಂತೋಷ್ ಭಟ್ರು ಇದನ್ನು ಟ್ರಯಲ್ ಮಾಡಿ ಸಕ್ಸಸ್ ನೋಡಿ, ಸೊ ಇದು ಈಗ ಜನಕ್ಕೆ ತಿಳಿಸಿದ್ರೆ ಸೊ ಹೆಲ್ಪ್ ಆಗುತ್ತೆ. ಜನ ಇದನ್ನು ಯಾರು ಮಾಡಿಸ್ಕೋತಾರೆ ಅವ್ರಿಗೆ, ಆ ಕುಟುಂಬಕ್ಕೆ ಸೊ ಒಂದು ಒಳ್ಳೇದಾಗುತ್ತೆ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆದಮೇಲೆ ಈ ಹೋಮದ ವಿಚಾರ ಮಾತಾಡೋರೆ. ಯಾರಾದರೂ ಈ ಥರದ ಹೋಮ ನಾವು ಮಾಡಿಸ್ಬೇಕು ಅನ್ನೋರು ಇದನ್ನು ದೇವಸ್ಥಾನಗಳಲ್ಲೂ ಮಾಡಿಸ್ಬೋದು, ಮನೆಗಳಲ್ಲೂ ಮಾಡಿಸ್ಬೋದು. ಖಂಡಿತ ಮಾಡಿಸ್ಬೋದು. ಸೊ ಇದ್ರ ಬಗ್ಗೆ ಆಸಕ್ತಿ ಇದ್ದವರು, ಇಲ್ಲ ಈ ಥರದ್ದು ಒಂದು ಹೋಮ ನಮ್ಮಲ್ಲಿ ಆಗೋದೈತೆ, ನಮ್ಮ ಒಂದು ಕುಟುಂಬಕ್ಕೆ ಯೋಗಕ್ಷೇಮಕ್ಕೋಸ್ಕರ ನಾವು ಮಾಡಿಸ್ಬೇಕು ಅಂತ ಯಾರಿಗೆ ಒಂದು ಆಸೆ ಇರುತ್ತೆ, ಅವರು ಸಂತೋಷ್ ಭಟ್ರನ್ನ ಸಂಪರ್ಕ ಮಾಡಿದ್ರೆ ಈ ಹೋಮಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿ ಅವ್ರು ಕೊಡ್ತಾರೆ. ಸೊ ಇದನ್ನು ಬಳಸ್ಕೋಬೋದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.